ಸ್ನೇಹಿತರೆ, ಕಳೆದ 24 ಗಂಟೆಗಳಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಶಕ್ತಿ ಎಂದು ಕರೆಯಲ್ಪಡುವ ಅಮೆರಿಕ ದೇಶ ಮತ್ತು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನೊಂದಿಗೆ ನಡೆದ ಘಟನೆಗಳು ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದಂತೆ ನಿಲಿಚಿಪೋಯೆವು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಮುದ್ರ ಬಲದ ಮೇಲೆ ಮತ್ತು ನೌಕಾದಳದ ಮೇಲೆ ಎಷ್ಟು ಹೆಮ್ಮೆಯಾಗಿದ್ದರೋ, ಪ್ರಪಂಚವನ್ನೇ ಭಯಪಡಿಸಿ 3ನೇ ವಿಶ್ವಯುದ್ಧದವರೆಗೂ ಬೆದರಿಕೆಗಳನ್ನು ಹಾಕುತ್ತಿದ್ದರು. ಈಗ ಅದೇ ಸಮುದ್ರ ಬಲ ಮತ್ತು ಸಮುದ್ರ ಅಧಿಕಾರ ಅವರ ಕೈಯಿಂದ ಮರಳಿನಂತೆ ಜಾರಿ ಹೋಗುತ್ತಿರುವಂತೆ ಕಾಣುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ಭಾರತದಿಂದ ಅಮೆರಿಕದ ಮೇಲೆ ಒಂದೊಂದು ಗಟ್ಟಿ ಕ್ರಮಗಳು ತೆಗೆದುಕೊಳ್ಳಲಾಯಿತು ಮತ್ತು ಆ ರಾಜತಾಂತ್ರಿಕ ಮತ್ತು ಸೈನಿಕ ಹೊಡೆತಗಳು ಅಷ್ಟು ಬಲವಾಗಿವೆಯೆಂದರೆ ಅಮೆರಿಕದ ರಕ್ಷಣಾ ಸಚಿವಾಲಯವಾದ ಪೆಂಟಗಾನ್ ಕೂಡ ಅಲ್ಲಾಡಿ ಹೋಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ 500% ಸುಂಕಗಳನ್ನು ಹಾಕುತ್ತೇವೆಂದು ಬೆದರಿಸಿ ಭಾರತ ಅಮೆರಿಕ ಮುಂದೆ ಮೊಣಕಾಲಿಡುತ್ತದೆ ಮತ್ತು ಭಯಪಡುತ್ತದೆ ಎಂದುಕೊಂಡಿದ್ದರು. ಆದರೆ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಿವೆ ಮತ್ತು ಕಳೆದ 24 ಗಂಟೆಗಳಲ್ಲಿ ಭಾರತ ನೀಡಿದ ಪ್ರತಿ ಹೊಡೆತದೊಂದಿಗೆ ಈಗ ಅಮೆರಿಕಾನೇ ಭಾರತದ ಮುಂದೆ ಮೊಣಕಾಲಿಡಬೇಕಾದ ಸ್ಥಿತಿ ಬಂದಿದೆ. ಈಗ ಇಡೀ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಮತ್ತು ಅಮೆರಿಕ ವೆನಿಜುವೆಲಾ ದೇಶದ ಮೇಲೆ ದಾಳಿ ಮಾಡಲು ಷಡ್ಯಂತ್ರ ಮಾಡಿ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡುರೋನನ್ನು ಕೂಡ ಬಂಧಿಸಬೇಕೆಂದು ಪ್ರಯತ್ನಿಸಿದ ಆ ತೈಲಕ್ಕಾಗಿ ಮತ್ತು ಆ ಕಪ್ಪು ಬಂಗಾರಕ್ಕಾಗಿ ಈಗ ಅದೇ ವೆನಿಜುವೆಲಾ ತೈಲ ಮತ್ತು ಅಲ್ಲಿನ ಪೂರ್ಣ ನಿಯಂತ್ರಣ ಅಮೆರಿಕದ ಕೈಯಿಂದ ಜಾರಿ ಹೋಗಿದೆ. ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ, ಅಮೆರಿಕ ತನ್ನ ಸ್ವಂತ ಮನೆಯಂತೆ ಭಾವಿಸುವ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಭಾರತದ ನೌಕಾದಳ ಅಡಿ ಇಟ್ಟ ತಕ್ಷಣ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಬಂದಂತಾಗಿದೆ. ಈಗ ಪರಿಸ್ಥಿತಿಗಳು ಹಾಗೆಯೇ ರೂಪುಗೊಳ್ಳುತ್ತಿರುವುದರಿಂದ ಅಮೆರಿಕ ವೆನಿಜುವೆಲಾ ತೈಲದ ಮೇಲೆ ಕಬ್ಜಾ ಮಾಡಬೇಕೆಂಬ ಕನಸು ಸಂಪೂರ್ಣವಾಗಿ ಭಂಗವಾಗುತ್ತಿರುವಂತೆ ಕಾಣುತ್ತಿದೆ. ಮತ್ತು ಈಗ ಬಯಲಿಗೆ ಬರುತ್ತಿರುವ ಈ ಸುದ್ದಿಯೊಂದಿಗೆ ಪ್ರಪಂಚವೆಲ್ಲ ಭಾರತದ ಈ ಧೈರ್ಯವಂತ ಕ್ರಮದ ಬಗ್ಗೆ ಮಾತನಾಡುತ್ತಿದೆ. ತೈಲದ ಆಟದಲ್ಲಿ ಈಗ ಭಾರತವೇ ಅಧಿಕಾರ ನಡೆಸಲಿದೆ. ಅಂದರೆ ಅಮೆರಿಕ ಎಷ್ಟು ದೊಡ್ಡ ಷಡ್ಯಂತ್ರ ಮಾಡಿ ಮತ್ತು ತನ್ನ ಸೈನ್ಯಗಳನ್ನು ಕಳುಹಿಸಿ ಹಸ್ತಕ್ಷೇಪ ಮಾಡಬೇಕೆಂದುಕೊಂಡ ವೆನಿಜುವೆಲಾ ತೈಲ ನಿಕ್ಷೇಪಗಳು ಈಗ ಭಾರತದ ಪ್ರಭಾವದ ಕೆಳಗೆ ಬರುತ್ತಿವೆ. ಈ ಇಡೀ ಘಟನೆಗಳ ನಡುವೆ ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದರೆ, ಈಗ ಅಮೆರಿಕದೊಂದಿಗೆ ಪ್ರಪಂಚದಲ್ಲಿನ ಎಲ್ಲಾ ದೇಶಗಳು ಸಂಯುಕ್ತ ರಾಷ್ಟ್ರಗಳ ಸಭೆಗಳಲ್ಲಿ ಎದುರು ನಿಂತು ಮಾತನಾಡುತ್ತಿವೆ. ಆದರೆ ಭಾರತ ಭೂಮಿಯ ಮೇಲೆ ಮತ್ತು ಸಮುದ್ರ ತರಂಗಗಳ ಮೇಲೆ ಒಂದೊಂದು ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದೆ. ಒಂದು ಕಡೆ ಭಾರತ ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ಕೂಡಿ ಅಮೆರಿಕಕ್ಕೆ ಅಂತಹ ರಾಜತಾಂತ್ರಿಕ ಹೊಡೆತ ನೀಡಿದ್ದರಿಂದ ಈಗ ಯುರೋಪ್ ಖಂಡದಲ್ಲಿ ಅಮೆರಿಕ ತನ್ನ ಇಷ್ಟ ಬಂದಂತೆ ಮಾಡಲಾರದು ಮತ್ತು ಇತರ ಪ್ರದೇಶಗಳಲ್ಲೂ ಅಮೆರಿಕದ ಆಟಗಳು ಸಾಗುವುದಿಲ್ಲ. ಇದುವರೆಗೂ ಭಾರತ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದ ಮೇಲೆ ಮಾತ್ರ ತಮ್ಮ ರಕ್ಷಕರು ಎಂದು ಹೇಳಿಕೊಳ್ಳುತ್ತಿತ್ತು. ಆದರೆ ಈಗ 7 ಸಮುದ್ರಗಳನ್ನು ದಾಟಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಭಾರತದ ನೌಕಾದಳ ಇಳಿಯುತ್ತಿದ್ದಂತೆ ಇಡೀ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇದುವರೆಗೂ ಪಶ್ಚಿಮ ದೇಶಗಳು ಮತ್ತು ನಾಟೋ ಸಂಸ್ಥೆಯ ಸದಸ್ಯರು ನೋಡುತ್ತಿದ್ದದ್ದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ರಷ್ಯಾ ಮತ್ತು ಅಮೆರಿಕ ನಡುವಿನ ಹೋರಾಟ ಮಾತ್ರ. ಆದರೆ ಈಗ ಭಾರತದ ಪ್ರವೇಶದೊಂದಿಗೆ ಆ ಇಡೀ ಆಟವೇ ತಲೆಕೆಳಗಾಗಿದೆ. ಈಗ ವೆನಿಜುವೆಲಾ ಕರಾವಳಿಯಲ್ಲಿನ ಎಲ್ಲಾ ಬಂದರುಗಳಲ್ಲಿ ಸಿಕ್ಕಿಹಾಕಿಕೊಂಡ ಟ್ಯಾಂಕರ್ ಹಡಗುಗಳನ್ನು ಬಿಡುಗಡೆ ಮಾಡುವುದು ಎಷ್ಟು ಗಟ್ಟಿಯಾಗಿ ನಡೆದಿದೆಯೋ ಮತ್ತು ಇದು ತನ್ನಂತಾನೇ ಒಂದು ದೊಡ್ಡ ಸುದ್ದಿಯಾಗಿದ್ದರಿಂದ ಅಮೆರಿಕ ಈ ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಯಿತು. ಈಗ ನಿಜವಾದ ಪರಿಸ್ಥಿತಿ ಏನೆಂದರೆ, ರಷ್ಯಾಕ್ಕೆ ಸೇರಿದ 2ಕ್ಕಿಂತ ಹೆಚ್ಚು ದೊಡ್ಡ ಟ್ಯಾಂಕರ್ ಹಡಗುಗಳನ್ನು ವೆನಿಜುವೆಲಾ ಕರಾವಳಿಯಲ್ಲಿ ಅಮೆರಿಕ ಅಡ್ಡಿಹಿಡಿದು ಇರಿಸಿತ್ತು ಮತ್ತು ಟ್ರಂಪ್ ಆ ಹಡಗುಗಳನ್ನು ಬಿಟ್ಟುಬಿಡಬೇಕಾದ ಸ್ಥಿತಿ ಯಾಕೆ ಬಂತು? ಈ ನಡುವೆ ಒಂದು ಬಹಳ ದೊಡ್ಡ ಹೊಸ ಮಾಹಿತಿ ಬಯಲಿಗೆ ಬಂದಿದೆ ಮತ್ತು ಅಸಲು ಪೂರ್ಣ ವಿವರಗಳು ಏನು ಮತ್ತು ಈಗ ಬರುತ್ತಿರುವ ಮಾಹಿತಿ ಏನು, ಇದೆಲ್ಲವನ್ನು ನಾವು ಇಲ್ಲಿ ಬಹಳ ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಹಿಂದ್ ಎಂದು ಕಡ್ಡಾಯವಾಗಿ ಬರೆಯಿರಿ. ಸ್ನೇಹಿತರೆ, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀತಿಗಳು ಅಸಲು ವೆನಿಜುವೆಲಾ ದೇಶವನ್ನು ಪೂರ್ಣ ಬಲದೊಂದಿಗೆ ಕೆಡವಿ ಮತ್ತು ಅಲ್ಲಿನ ಸರ್ಕಾರವನ್ನು ತೆಗೆದುಹಾಕಬೇಕೆಂಬ ಗುರಿಯೊಂದಿಗೆ ಕೆಲಸ ಮಾಡಿದವು. ಯಾಕೆಂದರೆ ಅಮೆರಿಕ ಆ ವೆನಿಜುವೆಲಾ ತೈಲದ ಮೇಲೆ ಕಬ್ಜಾ ಮಾಡಿ ಪ್ರಪಂಚವನ್ನು ತನ್ನ ಇಷ್ಟದಂತೆ ನಡೆಸಬೇಕೆಂದುಕೊಂಡಿತ್ತು.
ಆದರೆ ಈಗ ಇಡೀ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ತರಂಗಗಳು ಈಗ ಸಾಮಾನ್ಯವಾಗಿಲ್ಲ, ಯಾಕೆಂದರೆ ಇದು ಕೇವಲ ಸಮುದ್ರದ ಉಬ್ಬರ ಮಾತ್ರವಲ್ಲ ಮತ್ತು ಪ್ರಪಂಚದ ಆಧಿಪತ್ಯ ಸ್ಪರ್ಧೆಯಲ್ಲಿ ಸೂಪರ್ ಶಕ್ತಿಗಳ ನರಗಳು ಹರಿದು ಹೋಗುವ ಮಟ್ಟಕ್ಕೆ ತಲುಪಿದೆ. ವೆನಿಜುಯೆಲಾ ಕರಾವಳಿಯಲ್ಲಿ ಈಗ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಸಾಮಾನ್ಯ ವ್ಯಾಪಾರ ಮಾರ್ಗವಲ್ಲ ಮತ್ತು ಇದು ಪ್ರಪಂಚದಲ್ಲಿನ ಅತಿ ದೊಡ್ಡ ಶಕ್ತಿಗಳ ನಡುವಿನ ಶಕ್ತಿ ಪರೀಕ್ಷಾ ಕೇಂದ್ರ ಮತ್ತು ಒಂದು ಹೋರಾಟದ ಮೈದಾನವಾಗಿ ಬದಲಾಗಿದೆ. ಪ್ರತಿ ರಾಡಾರ್ ಶಬ್ದ ಮತ್ತು ಪ್ರತಿ ಉಪಗ್ರಹದ ಚಲನೆ ಮತ್ತು ಪ್ರತಿ ನೌಕಾ ಮಾಹಿತಿ ಏನೋ ಬಹಳ ದೊಡ್ಡದು ಮತ್ತು ಐತಿಹಾಸಿಕ ಘಟನೆ ನಡೆಯಲಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಿವೆ. ಅಮೆರಿಕ ಮಾಡಿದ ಕ್ರಮ ಸಮುದ್ರದ ಶಾಂತಿಯನ್ನು ಒಮ್ಮೆಗೆ ನಾಶ ಮಾಡಿತು ಮತ್ತು ರಷ್ಯಾ ತೈಲ ಹಡಗುಗಳ ಮೇಲೆ ಅಮೆರಿಕ ಸೈನಿಕರ ಕ್ರಮ ಕೇವಲ ಒಂದು ಸಾಮಾನ್ಯ ಕಾರ್ಯಾಚರಣೆಯಲ್ಲ ಮತ್ತು ಅದು ಭಾರತ ಸೇರಿದಂತೆ ಅನೇಕ ಸ್ವತಂತ್ರ ದೇಶಗಳಿಗೆ ಬಹಿರಂಗ ಸವಾಲು. ಇದು ಬಹಳ ಸ್ಪಷ್ಟವಾದ ಸಂದೇಶವಾಗಿದ್ದರಿಂದ ವಾಷಿಂಗ್ಟನ್ ಈಗ ಎಚ್ಚರಿಕೆಗಳನ್ನು ನೀಡುವುದಿಲ್ಲ ಮತ್ತು ನೇರವಾಗಿ ಬಲವಂತದ ಕ್ರಮಗಳನ್ನು ಮಾಡಿ ಕಬ್ಜಾ ಮಾಡುತ್ತದೆ. ಆದರೆ ಇಲ್ಲಿಯೇ ಪರಿಸ್ಥಿತಿಗಳು ಸಂಪೂರ್ಣವಾಗಿ ತಲೆಕೆಳಗಾಗುತ್ತಿವೆ ಮತ್ತು 2 ಹಡಗುಗಳ ನಂತರ ಇನ್ನೂ ಅನೇಕ ರಷ್ಯಾ ಹಡಗುಗಳನ್ನು ಅಮೆರಿಕ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಎಂಬ ಸುದ್ದಿ ಬಂದಾಗ ಅದನ್ನು ರಷ್ಯಾ ಆರ್ಥಿಕ ವ್ಯವಸ್ಥೆಯ ಮೇಲಿನ ದಾಳಿಯಾಗಿ ಕಾಣದೆ ಅದರ ಗೌರವ ಮತ್ತು ಸ್ವತಂತ್ರತೆ ಮತ್ತು ವ್ಯೂಹಾತ್ಮಕ ಗಡಿಗಳ ಮೇಲಿನ ನೇರ ದಾಳಿಯಾಗಿ ಭಾವಿಸಿದರು. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಇದನ್ನು ಸಾಮಾನ್ಯ ಸಮುದ್ರ ಘಟನೆಯಾಗಿ ತೆಗೆದುಕೊಳ್ಳಲಿಲ್ಲ ಮತ್ತು ಇದನ್ನು ಯುದ್ಧ ಘೋಷಣೆಯಾಗಿಯೇ ಅರ್ಥಮಾಡಿಕೊಂಡರು. ರಷ್ಯಾ ಮೊದಲಲ್ಲಿ ಮೌನವಾಗಿಯೇ ಇದ್ದಿತು, ಆದರೆ ಆ ಮೌನ ಅಮೆರಿಕಕ್ಕೆ ಬಹಳ ಅಪಾಯಕಾರಿಯಾಗಿ ಬದಲಾಯಿತು, ಯಾಕೆಂದರೆ ನಂತರದ ಗಂಟೆಗಳಲ್ಲಿ ರಷ್ಯಾ ಮಾಡಿದ ಚಲನೆಗಳು ಮತ್ತು ರಷ್ಯಾ ಹಾಕಿದ ಹೆಜ್ಜೆಗಳು ಪ್ರಪಂಚ ರಕ್ಷಣಾ ತಜ್ಞರನ್ನು ಮತ್ತು ರಕ್ಷಣಾ ತಜ್ಞರನ್ನು ಆತಂಕಕ್ಕೆ ತಳ್ಳಿದವು. ರಷ್ಯಾ ಯುದ್ಧನೌಕೆಗಳು ಇದುವರೆಗೂ ಬ್ಲ್ಯಾಕ್ ಸಮುದ್ರ ಮತ್ತು ಆರ್ಕ್ಟಿಕ್ ಹಿಮಪ್ರದೇಶಗಳಿಗೆ ಸೀಮಿತವಾಗಿದ್ದವು, ಆದರೆ ಈಗ ಆಕಸ್ಮಿಕವಾಗಿ ಅಟ್ಲಾಂಟಿಕ್ ಮಹಾಸಾಗರದ ಕಡೆಗೆ ಮತ್ತು ಅಮೆರಿಕಕ್ಕೆ ಬಹಳ ಹತ್ತಿರಕ್ಕೆ ಬಂದಿವೆ. ಅಣುಶಕ್ತಿ ಹೊಂದಿರುವ ಆ ದೊಡ್ಡ ಸಮುದ್ರ ಜಲಾಂತರ್ಗಾಮಿಗಳು ಇದುವರೆಗೂ ಮುಚ್ಚಿದ ಕೊಠಡಿಗಳಲ್ಲಿನ ಸಭೆಗಳಲ್ಲಿ ಮಾತ್ರ ಮಾತನಾಡುವಂತಹವುಗಳ ಬಗ್ಗೆ ಮತ್ತು ಈಗ ಉಪಗ್ರಹ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿವೆ ಮತ್ತು ಅಮೆರಿಕ ಕರಾವಳಿಗಳ ಕಡೆಗೆ ಬರುತ್ತಿವೆ. ಆದರೆ ಸ್ನೇಹಿತರೆ, ಅಸಲಾದ ದೊಡ್ಡ ಹೊಡೆತ ಅಮೆರಿಕಕ್ಕೆ ಮತ್ತು ಪ್ರಪಂಚಕ್ಕೆ ಅಪ್ಪುಡೇ ತಗುಲಿತು, ಯಾಕೆಂದರೆ ರಷ್ಯಾ ತನ್ನ ಅತ್ಯಂತ ಹಳೆಯ ಮತ್ತು ವಿಶ್ವಾಸಾರ್ಹ ವ್ಯೂಹಾತ್ಮಕ ಭಾಗಸ್ವಾಮಿ ಮತ್ತು ಅತ್ಯಂತ ದೃಢವಾದ ಸ್ನೇಹಿತನ ಕಡೆಗೆ ನೋಡಿತು. ಹೌದು, ಅದು ಭಾರತ. ಇದು ಸಾಮಾನ್ಯ ರಾಜತಾಂತ್ರಿಕ ಕೋನ್ ಸಂಭಾಷಣೆಯಲ್ಲ ಮತ್ತು ಇದು ಒಂದು ವ್ಯೂಹಾತ್ಮಕ ಸಹಾಯವನ್ನು ಕೋರಿದ ಕೂಗು. ಮತ್ತು ರಷ್ಯಾಕ್ಕೆ ಗೊತ್ತಿದ್ದರಿಂದ ಈಗ ಒಂಟಿಯಾಗಿ ಅಮೆರಿಕದೊಂದಿಗೆ ಹೋರಾಡಿದರೆ ಮತ್ತು ಅದರ ಸ್ವಂತ ಪ್ರದೇಶದಲ್ಲಿ ಸವಾಲು ಹಾಕಿದರೆ ಅದು ತನಗೆ ಹಾನಿಕರವಾಗುತ್ತದೆ. ಪ್ರಪಂಚಕ್ಕೂ ಗೊತ್ತಿದ್ದರಿಂದ ಭಾರತದಂತಹ ದೇಶ ಯಾವ ಸಮುದ್ರ ಪ್ರದೇಶದಲ್ಲಿ ತನ್ನ ಸೈನ್ಯವನ್ನು ಇಳಿಸಿದರೆ ಅದು ಕೇವಲ ಧ್ವಜ ತೋರಿಸುವುದಕ್ಕೆ ಮತ್ತು ಪ್ರದರ್ಶನ ಮಾಡುವುದಕ್ಕಲ್ಲ ಮತ್ತು ಅಲ್ಲಿನ ಶಕ್ತಿ ಸಮತೋಲನವನ್ನು ಮತ್ತು ಬಲದ ಗತಿಶೀಲತೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಭಾರತದ ಪ್ರವೇಶದ ಸುದ್ದಿ ಬಯಲಿಗೆ ಬಂದ ತಕ್ಷಣ ವೈಟ್ ಹೌಸ್ನಿಂದ ಬ್ರಸೆಲ್ಸ್ನಲ್ಲಿರುವ ನಾಟೋ ಮುಖ್ಯ ಕಚೇರಿಯವರೆಗೂ ಅಪಾಯದ ಎಚ್ಚರಿಕೆ ಗಂಟೆಗಳು ಮೊಳಗಿದವು, ಯಾಕೆಂದರೆ ಪ್ರಪಂಚಕ್ಕೆ ಗೊತ್ತಿದ್ದರಿಂದ ಭಾರತ ಒಂದು ಪ್ರತಿಕ್ರಿಯಾತ್ಮಕ ಶಕ್ತಿಯಲ್ಲ ಮತ್ತು ಎಲ್ಲಿ ಇಳಿದರೆ ಅಲ್ಲಿನ ಸಮೀಕರಣಗಳನ್ನು ಮತ್ತು ಲೆಕ್ಕಗಳನ್ನು ಬದಲಾಯಿಸುವುದಕ್ಕೆ ಇಳಿಯುತ್ತದೆ. ಭಾರತದ ಉಪಸ್ಥಿತಿ ಅಂದರೆ ಕೇವಲ ಆಯುಧಗಳು ಮತ್ತು ಕ್ಷಿಪಣಿಗಳು ಮಾತ್ರವಲ್ಲ ಮತ್ತು ಅದು ಕಥನ ನಿಯಂತ್ರಣ ಕೂಡ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಭಾರತದ ಯುದ್ಧನೌಕೆಗಳ ಉಪಸ್ಥಿತಿಯನ್ನು ಯಾವ ದೇಶವೂ ಸುಲಭವಾಗಿ ತೆಗೆದುಕೊಳ್ಳಲಿಲ್ಲ ಮತ್ತು ಅಮೆರಿಕ ಇದನ್ನು ತನ್ನ ಸಮುದ್ರ ಆಧಿಪತ್ಯಕ್ಕೆ ಮತ್ತು ತನ್ನ ರಾಜ್ಯಕ್ಕೆ ನೇರ ಸವಾಲಾಗಿ ಭಾವಿಸಿತು. ಅದಕ್ಕೆ ವೈಟ್ ಹೌಸ್ನಿಂದ ಬಹಳ ಕಠಿಣವಾದ ಹೇಳಿಕೆ ಬಂತು ಮತ್ತು ಅದು ಹೇಳಿಕೆಯಲ್ಲ ಮತ್ತು ಅದು ಒಂದು ಬೆದರಿಕೆ ಮಾತ್ರ. ಡೊನಾಲ್ಡ್ ಟ್ರಂಪ್ ಹೇಳಿದ್ದರಿಂದ ಭಾರತದ ಮೇಲೆ 500% ಸುಂಕಗಳನ್ನು ಹಾಕಿದ ನಂತರ ಈಗ ವಿವಿಧ ನಿಷೇಧಗಳು ಮತ್ತು ನಿರ್ಬಂಧಗಳನ್ನು ಕೂಡ ಹೇರುತ್ತೇವೆಂದು. ಆದರೆ ಸ್ನೇಹಿತರೆ, ಯಾವಾಗಲೂ ನಡೆದಂತೆಯೇ ಇದೆಲ್ಲ ಕೇವಲ ರಾಜಕೀಯ ಗಟ್ಟಿ ವಾದನವಾಗಿ ಉಳಿದು ಹೋಯಿತು. ಟ್ರಂಪ್ ಸ್ಪಷ್ಟವಾದ ಸಂದೇಶ ನೀಡಿದರು: ಭಾರತ ಹಿಂದೆ ಸರಿಯಬೇಕು, ಇಲ್ಲದಿದ್ದರೆ ತೀವ್ರ ಪರಿಣಾಮಗಳನ್ನು ಎದುರಿಸಬೇಕು. ಆದರೆ ಭಾರತ ಒಂದು ಅಡಿ ಕೂಡ ಹಿಂದೆ ತೆಗೆಯದೆ
ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ತನ್ನ ಯುದ್ಧನೌಕೆಗಳೊಂದಿಗೆ ಬಲವಾದ ಉಪಸ್ಥಿತಿಯನ್ನು ನೋಂದಾಯಿಸಿಕೊಂಡು ಸ್ಥಿರತೆಯನ್ನು ತೋರಿಸಿತು. ಇದು ಕೇವಲ ರಷ್ಯಾ ಸಮಸ್ಯೆಯಲ್ಲ, ಬರುತ್ತಿರುವ ಹೊಸ ಪ್ರಪಂಚ ವ್ಯವಸ್ಥೆಗೆ ಕೀಲಕ ಪರೀಕ್ಷೆ. ಮೌನವಾಗಿದ್ದರೆ ನಾಳೆ ಅಮೆರಿಕ ಹಿಂದೂ ಮಹಾಸಾಗರದಲ್ಲೂ ಅದೇ ಆಧಿಪತ್ಯವನ್ನು ತೋರಿಸುತ್ತಿತ್ತು. ಸಮುದ್ರದಲ್ಲಿ ಹಡಗುಗಳು ಎದುರೆದುರು ನಿಲ್ಲದಿದ್ದರು. ಪ್ರತಿ ಚಲನೆ ಒಂದು ಎಚ್ಚರಿಕೆಯಾಗಿ, ಪ್ರತಿ ರಾಡಾರ್ ಲಾಕ್ ಬೆದರಿಕೆಯಾಗಿ ಬದಲಾಗಿವೆ. ಪ್ರಪಂಚ ಉಸಿರು ಬಿಗಿ ಹಿಡಿದು ನೋಡುತ್ತಿದೆ. ಮುಂದಿನ ಕ್ರಮ ಯಾರು ತೆಗೆದುಕೊಳ್ಳುತ್ತಾರೆಂದು. ಭಾರತದ ಪ್ರವೇಶ ಪ್ರಪಂಚಕ್ಕೆ ದೊಡ್ಡ ಆಶ್ಚರ್ಯ. ಅಮೆರಿಕಕ್ಕೆ ಹಿಂದೆ ಸರಿಯುವ ಮಾರ್ಗ ಮುಚ್ಚಿಹೋಯಿತು. ಮುಂದೆ ಹೋದರೆ ಭಾರತದೊಂದಿಗೆ ಡಿಕ್ಕಿ ಹೊಡೆಯಬೇಕು. ಆಕಸ್ಮಿಕವಾಗಿ ಫ್ರಾನ್ಸ್, ಬ್ರಿಟನ್, ನಾರ್ವೆ, ಸ್ವೀಡನ್ ಮುಂತಾದ ದೇಶಗಳು ಅಮೆರಿಕವನ್ನು ಬಿಟ್ಟು ಭಾರತದ ಪಕ್ಷದಲ್ಲಿ ನಿಂತವು. ಚೀನಾ ಕೂಡ ಭಾರತದ ಕ್ರಮಕ್ಕೆ ಬೆಂಬಲ ನೀಡಿತು. ರಷ್ಯಾ ಇನ್ನೂ ಗಟ್ಟಿಯಾಗಿ ನಿಂತು ಅಣುಶಕ್ತಿ ಕೂಡ ಸಿದ್ಧವೆಂದು ಹೇಳಿತು. ಅಮೆರಿಕ ಒತ್ತಡದಲ್ಲಿ ಬಿದ್ದಿತು. ಭಾರತದೊಂದಿಗೆ ಗಲಾಟೆ ಅಂದರೆ ಚೀನಾಕ್ಕೆ ಜಾಗ ನೀಡುವುದು ಮಾತ್ರವಲ್ಲ, ಲ್ಯಾಟಿನ್ ಅಮೆರಿಕಾದಲ್ಲಿ ಬ್ರೆಜಿಲ್, ವೆನಿಜುಯೆಲಾ ಮುಂತಾದ ದೇಶಗಳು ಕೂಡ ಭಾರತಕ್ಕೆ ಬೆಂಬಲ ನೀಡುತ್ತವೆ. ಅದೇ ಸಮಯದಲ್ಲಿ ಭಾರತ ನಿಶ್ಶಬ್ದವಾಗಿ ಆರ್ಥಿಕ ದಾಳಿ ಮಾಡಿತು. ಅಮೆರಿಕದ ಮೇಲೆ 500% ಸುಂಕದ ಬೆದರಿಕೆ ಬಂದಾಗ ಜೀವರಕ್ಷಕ ಔಷಧಗಳು, ಮಸಾಲೆಗಳು, ಬಟ್ಟೆಗಳೊಂದಿಗೆ 32 ಸರಕು ಹಡಗುಗಳನ್ನು ತಡೆಹಿಡಿದು ಅಥವಾ ಮಾರ್ಗ ಬದಲಾಯಿಸಿತು. ಅಮೆರಿಕದ ಆರೋಗ್ಯ ವ್ಯವಸ್ಥೆ ಇಡೀ ಭಾರತದ ಅಗ್ಗದ ಔಷಧಗಳ ಮೇಲೆ ಅವಲಂಬಿತವಾಗಿದೆ. ಕಂಪನಿಗಳು ವೈಟ್ ಹೌಸ್ ಮೇಲೆ ಒತ್ತಡ ಹೇರಿದವು. ಅಂತಿಮವಾಗಿ ಟ್ರಂಪ್ ಹಿಂದೆ ಸರಿದರು. 500% ಸುಂಕ ಭಾರತಕ್ಕೆ ಸಂಬಂಧಿಸಿದ್ದಲ್ಲ ಎಂದು ಮಾತು ಬದಲಿಸಿ ರಷ್ಯಾ ಟ್ಯಾಂಕರ್ಗಳನ್ನು ಬಿಡುಗಡೆ ಮಾಡಿದರು. ಒಂದು ಬುಲೆಟ್ ಹಾರಿಸದೆ ರಾಜಕೀಯ ಆರ್ಥಿಕ ವ್ಯೂಹದೊಂದಿಗೆ ಭಾರತ ಮಹಾಶಕ್ತಿಯನ್ನು ಹಿಂದಕ್ಕೆ ನಡೆಸಿತು. ಇದು ಭಾರತದ ಗೆಲುವು ಮಾತ್ರವಲ್ಲ, ಪ್ರಪಂಚಕ್ಕೆ ದೊಡ್ಡ ಉಪಶಮನ. ಶಕ್ತಿಯ ಕೇಂದ್ರ ಪಶ್ಚಿಮದಿಂದ ಪೂರ್ವಕ್ಕೆ, ಭಾರತದ ಕಡೆಗೆ ಬದಲಾಗುತ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಭಾರತ ಈ ಹೊಸ ಶಕ್ತಿಯನ್ನು ಬಳಸಿ ಪ್ರಪಂಚ ಶಾಂತಿ, ಸಮತೋಲನದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಬೇಕಾ? ಕಾಮೆಂಟ್ನಲ್ಲಿ ಹೇಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.